ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ರೀನ್ಸ್ ಆ್ಯಂಡ್ ಸ್ಪೈಸಸ್ ಕಿಚನ್. ಇವತ್ತಿನ ಸ್ಪೆಷಲ್ ರೆಸಿಪಿ ಪನ್ನೀರ್ ಘೀ ರೈಸ್. ಘೀ ರೈಸ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ? ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡೋರ್ವರೆಗೂ ಎಲ್ಲರೂ ಇಷ್ಟಪಡೋವಂಥ ಸ್ಪೆಷಲ್ ರೆಸಿಪಿ ಇದು. ಈ ಘೀ ರೈಸ್ಗೆ ಅಲ್ಲಲ್ಲೊಂದೊಂದು ಪನ್ನೀರ್ ಸ್ಲೈಸಸ್ ಸಿಗ್ತಿದ್ರೆ ಏನು ಬ್ಯೂಟಿಫುಲ್ ಆಗಿರುತ್ತೆ, ಹಾಗೆ ಅದರ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ. ನೋಡಿ, ಎಲ್ಲ ಹೆಲ್ದಿ ಐಟಮ್ಸ್, ದ್ರಾಕ್ಷಿ, ಗೋಡಂಬಿ, ಪನ್ನೀರ್, ವಾವ್, ಸಖತ್ ಟೇಸ್ಟಿ ಆಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ನಾನು ಹೇಳ್ಕೊಡ್ತೀನಿ. ಸೊ ಹೇಗೆ ಮಾಡೋದು, ಲೆಟ್ಸ್ ಸ್ಟಾರ್ಟ್. ಓಕೆ ಫ್ರೆಂಡ್ಸ್, ಮೊದಲಿಗೆ ನಾನೊಂದು ಬೌಲಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕಿದ್ದೀನಿ, ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್, 1/4 ಸ್ಪೂನ್ ಉಪ್ಪು, ಹಾಗೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನೊಂದು ಸ್ವಲ್ಪ ಕಲಿಸ್ಬಿಟ್ಟು ಪನ್ನೀರೆಲ್ಲ ಇದರಲ್ಲಿ ಕಲಿಸ್ಬಿಟ್ಟು ಸೈಡಲ್ಲಿ ಒಂದು 10 ನಿಮಿಷ ಎತ್ತಿಟ್ಬಿಡೋಣ. ಎಣ್ಣೆ ಕಾಯಿಸ್ಬಿಟ್ಟು ನಾವು ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಈರುಳ್ಳಿನ ನಾವು ಹಾಕ್ಬಿಟ್ಟು ಡೀಪ್ ಫ್ರೈ ಮಾಡಬೇಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದ ತಕ್ಷಣ ಇದನ್ನು ತೆಗೆದುಬಿಡಬೇಕು. ಇದೇನಕ್ಕೆ ಮಾಡ್ತೀವಿ ಅಂದರೆ, ನಾವು ಲಾಸ್ಟಲ್ಲಿ ಗೀ ರೈಸ್ ಮೇಲೆ ಹಾಕಿದರೆ ತುಂಬ ರುಚಿ ಕೊಡುತ್ತೆ ಇದು. ಈಗ ಇದನ್ನು ತೆಗೆದುಬಿಟ್ಟು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಬಿಡಬೇಕು, ಎಣ್ಣೆ ಹೀರ್ಕೊಳ್ಳುತ್ತೆ. ಸೊ ಈಗ ನೆಕ್ಸ್ಟ್ ನಮ್ಮ ಪನ್ನೀರ್ ಏನು ಮಾಡ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಒಂದೊಂದಾಗಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೋಬೇಕು. ಈ ಥರ ಒಂದೊಂದಾಗಿ ಫ್ರೈ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಹಾಕ್ಕೋಬೇಡಿ, ಬಿಕಾಸ್ ಪನ್ನೀರ್ ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಒಂದೊಂದಾಗಿ ಹಾಕ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡಿ ಆಗಿದ ತಕ್ಷಣ, ಈ ಥರ ಕೆಂಪಗಾಗಿದ ತಕ್ಷಣ ತೆಗೆದುಬಿಡಬೇಕು. ಈ ಪನ್ನೀರ್ನ ನಾವು ಹಾಗೆ ಬರೀ ಬಾಯಿನಲ್ಲಿ ಕೂಡ ತಿಂದ್ಬಿಡ್ಬೋದು, ಅಷ್ಟು ಟೇಸ್ಟಿಯಾಗಿರುತ್ತೆ. 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ, 1/4 ಸ್ಪೂನ್ ಜೀರಿಗೆ ಹಾಕ್ಕೊಂಡು 2 ಪಲಾವ್ ಎಲೆ ಹಾಕ್ಕೋಬೇಕು, ಒಂದು 4ರಿಂದ 5 ಲವಂಗ, ಹಾಗೆ ಒಂದು 2 ಪೀಸ್ ಚಕ್ಕೆ ಹಾಕ್ಕೊಂಡಿದ್ದೀನಿ, 4 ಏಲಕ್ಕಿ, ಒಂದು 5ರಿಂದ 6 ಒಣದ್ರಾಕ್ಷಿ, ಒಂದು ಸ್ವಲ್ಪ ಗೋಡಂಬಿ. ಸೊ ಇದೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು. ಗೋಡಂಬಿ ಕಲರ್ ಬಂದ ತಕ್ಷಣ ನಾವು ಈಗ ಈರುಳ್ಳಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋಷ್ಟವರೆಗೂ ಇದನ್ನು ಫ್ರೈ ಮಾಡಬೇಕು. ಇದಕ್ಕೊಂದು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ, 1/2 ಸ್ಪೂನ್ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸೋಣ. ಉಪ್ಪೆಲ್ಲ ಕಲಿಯುತ್ತೆ. ಈಗ ನಾನು ಬಾಸುಮತಿ ರೈಸ್ನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಯಾವಾಗಲೂ ಘೀ ರೈಸ್ ಅಂದರೆ ಬಾಸುಮತಿ ರೈಸೇ ಹಾಕಬೇಕು, ಅದೇ ಆ ಫ್ಲೇವರ್ ಕೊಡೋದು ಬಾಸುಮತಿ ರೈಸಿಂದನೇ. ಹಾಗೆ ನಮಗೆ ಆ ಟೇಸ್ಟ್ ಕೂಡ ಅಮೇಝಿಂಗ್ ಆಗಿರುತ್ತೆ ನಾವು ಬಾಸುಮತಿ ರೈಸ್ ಯೂಸ್ ಮಾಡೋದ್ರಿಂದ. ಸೊ ಈಗ ನಾವು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ರೆ ನಮ್ಮ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ರೆಡಿ ಆಗಿರೋ ಘೀ ರೈಸ್ ಇಲ್ಲಿದೆ. ಈಗ ಇದಕ್ಕೆ ಪನ್ನೀರ್ ಆ್ಯಡ್ ಮಾಡಿದ್ರೆ ಪನ್ನೀರ್ ಘೀ ರೈಸ್ ರೆಡಿ ಆಗೋಯ್ತು. ಮಕ್ಕಳಿಗೆ ಘೀ ರೈಸ್ ಅಂದರೆ ತುಂಬ ಇಷ್ಟ. ಸೊ ಈ ಥರ ಮಾಡಿಕೊಟ್ಬಿಡಿ, ಅವ್ರು ಫುಲ್ ಖುಷಿ ಆಗ್ತಾರೆ. ಈಗ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಅದು ಖಾರ ಇರಲ್ಲ. ಸೊ ಈ ಘೀ ರೈಸ್ ಸ್ವಲ್ಪ ಸಪ್ಪೆ ಇರೋದ್ರಿಂದ ನಾವು ಈ ಮೆಣಸಿನ್ಕಾಯಿ ಕೂಡ ಅದ್ರ ಜೊತೆಗೆ ಹಾಗೆ ತಿಂದ್ಬಿಡ್ಬೋದು, ಸಖತ್ ಟೇಸ್ಟಿಯಾಗಿರುತ್ತೆ. ಸೊ ನಮ್ಮ ಪನ್ನೀರ್ ಘೀ ರೈಸ್ ರೆಡಿ ಆಗೋಯ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಾವು ಬರೀ ಘೀ ರೈಸ್ ಜೊತೆಗೆ ಪನ್ನೀರ್ ಕೂಡ ಆ್ಯಡ್ ಮಾಡಿಕೊಂಡು ತಿಂತಾಯಿದ್ರೆ ಅದರ ಟೇಸ್ಟ್ ಡಿಲಿಷಿಯಸ್, ಅಮೇಝಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.